गुलबर्गा शहर में लोकसभा इलेक्शन 2024 के चलते साउथ के एमएलए अलम प्रभु पाटिल अपने साउथ कॉन्स्टिट्यूएंसी में डोर टू डोर पदयात्रा करते हुए कांग्रेस पार्टी के एमपी कैंडिडेट श्री राधा कृष्णा डोडामनी के लिए वोट की अपील किया है और कहा कि कर्नाटका स्टेट में हुकूमत की जानिब से 5 गारंटी स्कीम्स का वादा किया था, उस स्कीम्स को पूरा किया है। अब सेंटर में भी कांग्रेस पार्टी की हुकूमत आती है तो और 5 स्कीम्स का वादा करते हैं, जो कि हिस्सेदारी न्याय, युवा न्याय, किसान न्याय, नारी न्याय, श्रमिक न्याय, ये 5 बड़ा स्कीम है। इसके अंदर और 5 स्कीम्स है, जैसे कि ख़वातीन के लिए साल को 1 लाख रुपए की मदद और गरीब स्टूडेंट्स के लिए 1 लाख रुपए पढ़ाई के लिए मदद, ऐसा और कई सारे अहम स्कीम्स है। ये कहकर तफसील रिपोर्ट बताई। इस पदयात्रा के दौरान आवाम ने ये तयकुन दिलाया कि हम इस बार कांग्रेस पार्टी को ही वोट करेंगे। श्री नीलकंठ मुलगे, ಈರಣ್ಣ ಜಲ್ಕಿ वो कांग्रेस पार्टी के लीडर्स और वर्कर्स मौजूद थे। आइए देखते हैं एक रिपोर्ट। ಇವತ್ತು ಲೋಕಸಭಾ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ। ಲೋಕಸಭಾ ಚುನಾವಣೆಯಲ್ಲಿ ನಾವು ಜನರಿಗೆ ಮನೆ ಮನೆಗೆ ಹೋಗಿ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಒಂದು 5 ಗ್ಯಾರಂಟಿಗಳ ಮಾತು ಕೊಟ್ಟಿತ್ತು, ಅದನ್ನು ಚಾಚು ತಪ್ಪದೆ ಜಾರಿಗೆ ತಂದಿದ್ದೇವೆ। ಅದೇ ಪ್ರಕಾರವಾಗಿ ಮತ್ತೆ 5 ಗ್ಯಾರಂಟಿಗಳು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಮತದಾರರಿಗೆ ಮಾತನ್ನು ಕೊಟ್ಟು ಅವ್ರ ಮನೆ ಮನೆಗೆ ಹೋಗಿ ಈ ಗ್ಯಾರಂಟಿ ಕಾರ್ಡ್ಗಳನ್ನು 5 ಗ್ಯಾರಂಟಿ ಕಾರ್ಡ್ಗಳನ್ನು ಯುವ ನ್ಯಾಯ, ಮಹಿಳಾ ನ್ಯಾಯಾಲಯ, ರೈತ ನ್ಯಾಯ, ಶ್ರಮಿಕರ ನ್ಯಾಯ, ಪಾಲುದಾರಿಕೆ ನ್ಯಾಯ, ಈ 5 ನ್ಯಾಯಗಳ ಗ್ಯಾರಂಟಿಯನ್ನು ಅವ್ರ ಮನೆ ಮನೆಗೆ ಹೋಗಿ ಮಾತು ಕೊಡ್ತಾ ಇದ್ದೀವಿ। ನಾವು ಈ ಸಲ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಾರಿಸಿ ಬಂದರೆ, ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣರು ಆರಿಸಿ ಬಂದರೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಮಹಿಳೆ ನ್ಯಾಯ। ಈಗ ದಕ್ಷಿಣ ಕ್ಷೇತ್ರದ ಹೆಂಗಿದೆ ರೆಸ್ಪಾನ್ಸ್? ಎಲ್ಲಿ ನಿಮ್ಮ ಕ್ಷೇತ್ರದಾಗ ರೆಸ್ಪಾನ್ಸ್? ನಮ್ಮ ಕ್ಷೇತ್ರದಲ್ಲಿ ಹೋದ ಸಲ ನಮ್ಗೆ ಮತ ಹಾಕಿದ್ದಾರೆ, 5 ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇತ್ತು, ವಿಶ್ವಾಸವನ್ನು ಈಡೇರಿದೆ। ನಾವು ಪ್ರತಿಯೊಬ್ಬ ಮನೆಗೆ ಕೇಳ್ತಾ ಇದ್ದೀವಿ, ನಿಮ್ಗೆ ಬಂದು ಮುಟ್ಟಿದೆ ಅಂತ ಹೇಳ್ತಾರೆ। ಈ ಸಲ ನಾವು ಈಗ 5 ಗ್ಯಾರಂಟಿ ಕೊಡ್ತೀವಿ ಅಂದರೆ ನೀವು 100% ನಾವು ನಿಮ್ಮ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ। ಒಳ್ಳೆ ರೆಸ್ಪಾನ್ಸ್ ಇದೆ। ಯಾಕಂದರೆ ಹೋದ ಸಲ ಅಭ್ಯರ್ಥಿ ಏನು ಬಂದು ಎಲ್ಲಿನೂ ಕಾಣಿಸಿಲ್ಲ, ಯಾರಿಗೂ ಭೇಟಿಯಾಗಿಲ್ಲ, ಯಾವುದೇ ರೀತಿ ಆಶ್ವಾಸನೆ ಕೊಟ್ಟಂತೆ ನಡೆದುಕೊಂಡಿಲ್ಲ। ನಾವೇನು ಆಶ್ವಾಸನೆ ಕೊಟ್ಟಿದ್ದೀವಿ, ಅವರಿಗೆ ಕೆಲಸ ಕೊಟ್ಟು ಕೂಲಿ ಕೇಳ್ತಾ ಇದ್ದೀವಿ, ಜನರಿಗೆ ವಿಶ್ವಾಸ ಬಂದಿದೆ, ನಾವು ಕೆಲಸ ಮಾಡಿದ್ದೀವಿ ಅಂತೇಳಿ, ಅದಕ್ಕೆ ನಮಗೆ ಮತ ಹಾಕ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ। ಈ ಸಲನೂ ಕೂಡ 1 ಲಕ್ಷ ರೂಪಾಯಿ ಯುವಕರು, ವಿದ್ಯಾವಂತರು, ಯಾರಾದರೂ ನಿರುದ್ಯೋಗಿಗಳ ಮನೆಯಲ್ಲಿದ್ದರೆ ಅವ್ರಿಗೆ 1 ಲಕ್ಷ ರೂಪಾಯಿ, ಮಹಿಳೆಯರು ಮುಖಂಡರು ಯಾರು ಮನೆ ಮುಖಂಡರಿರ್ತಾರೆ ಅವ್ರಿಗೆ 1 ಲಕ್ಷ ರೂಪಾಯಿ, ಅವರಿಗೆ ಸಾಮಾಜಿಕ ಪಾಲುದಾರಿಕೆ ನ್ಯಾಯ ಅಂದರೆ ನಮ್ಮ ಪೂರ ಕಂಪ್ಲೀಟ್ ಬಂದು ಜನಗಣತಿ ಮಾಡ್ತಕ್ಕಂಥದ್ದು, ಶ್ರಮಿಕರಿಗೆ ನ್ಯಾಯ ಅಂತಂದರೆ ಒಬ್ಬ ಕೂಲಿಕಾರನಿಗೆ 400 ರೂಪಾಯಿ, ಕೇಂದ್ರ ನರೇಗಾ ಇದರಲ್ಲಿ ಏನಪ್ಪ ಅಂದ್ರೆ ಕಡಿಮೆ 250 ಇದ್ದರೆ ಇವತ್ತು 400 ರೂಪಾಯಿ ನಾವು ಕೊಡ್ತಕ್ಕಂಥದ್ದು, ಮತ್ತು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ। ಹಿಂದೆ ಕೂಡ ಮಾಡಿದ್ವಿ ನಾವು, ಮನಮೋಹನ್ ಸಿಂಗ್ ಇದ್ದಾಗ 78,000 ಕೋಟಿ ಸಾಲ ಮನ್ನಾ ಮಾಡಿದ್ದು। ಇದು ಸಲನೂ ಕೂಡ 100% ವಿಶ್ವಾಸದಿಂದ ರೈತರಿಂದ ಬಂದಿರತಕ್ಕಂಥ ಆದಾಯ ರೈತರಿಗೆ ನಾವು ಕೊಡ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ, ಅದನ್ನು ಮಾಡ್ತಾ ಇದೀವಿ, ಜನ ಒಪ್ಕೊಂಡಿದ್ದಾರೆ। ಗ್ಯಾರಂಟಿ ಕಾರ್ಡ್ ಕೊಡೋದ್ರಿಂದ ಇವರು ಬಿಜೆಪಿ ಅವರು ಕೇಸ್ ಹಾಕ್ತಿದ್ದಾರೆ ಸರ್ ಚುನಾವಣಾ ಆಯೋಗಕ್ಕೆ, ಹಾಕ್ಲಿ, ಯಾರು ಬೇಡ ಅಂತ ನಾವೇನು ಅಮಿಷ ಹೊಡ್ತಾ ಇದ್ದೀವಿ, ನಾವು ಮಾಡಿದೀವಿ, ಮುಂದೆ ಮಾಡ್ತೀವಿ ಅಂತ ಹೇಳತ್ತೀವಿ। ಅವರು ಹೇಳ್ತಾರೆ ನೀವು ಪೂರ ಪೇಪರ್ ತುಂಬ ಟಿವಿ ಅದು ಮಾಡಿ ಇದು ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ರಿ, ಅವು ನಾವೇ ಯಾಕೆ ಕೇಸ್ ಹಾಕ್ಬಾರ್ದು? ಮೋದಿ ಹೇಳಂಗಿಲ್ಲ, ನಾನು ಅದು ಮಾಡೀನಿ 25 ಹೇಳ್ತಾರೆ ಅವರು ಗ್ಯಾರಂಟಿ ಕೊಟ್ರ, ಅವ್ರ ಮ್ಯಾಗ ಯಾಕೆ ಕೇಸ್ ಹಾಕ್ಬಾರ್ದು? ಅವ್ರು ಗ್ಯಾರಂಟಿ ಕೊಟ್ಟಿಲ್ಲ, ಏನು ಕೊಡ್ತಾ ಇಲ್ಲ ಅಂದ್ರೆ ಹಾಕ್ಲಿ। ನಾವು ಹೋದ ಸಲ ಕೊಟ್ಟಿದ್ದೀವಿ, ಈ ಸಲ ಕೊಡ್ತೀವಿ, ಭರವಸೆ ಕೊಡ್ತಾ ಇದ್ದೀವಿ। ಅವ್ರು ನಮ್ಯಾಗ ವಿಶ್ವಾಸ ಮಾಡಿ ವೋಟ್ ಹಾಕಿದ್ದಾರೆ, ಈ ಸಲ ವಿಶ್ವಾಸ ಮಾಡಿ ಮತ ಹಾಕ್ತಾರೆ ಅಂತ ವಿಶ್ವಾಸ ಇದೆ। आप देख रहे हैं गुलबर्गा की आवाज न्यूज चैनल, सबसे तेज और सबसे आगे।